ಯಾರಾದರೂ ನಮ್ಮ ಮನೇಲಿ ಏನಾದರೂ ಬಂದರೆ ಯಾರಾದರೂ ಸುಮಾರು ಇಲ್ಲ ಕಳಕಳಿ ಬಗ್ಗೆ ಬಹಳ ಗೌರವ ಇದೆ. ಸೋಮಸುಂದರ್ ರೆಡ್ಡಿ ಅವರು ನಾನು ಇವತ್ತೇ ಮೊದಲನೇ ಬಾರಿ ನಿಮ್ಮನ್ನು ನೋಡ್ತಾ ಇದ್ದೀನಿ. ಜಲಸ್ಪಂದನ ಕೂಡ ಕೊಟ್ಟಿದ್ದೀವಿ ಮೇಡಮ್ ಅವರೇ, ಮತ್ತೆ ಮುಖ್ಯಮಂತ್ರಿಗಳು ಕೂಡ 2 ಸಲ ಜಲಸ್ಪಂದನ ಕೊಟ್ಟಿದ್ದೀವಿ ಮೇಡಮ್ ಅವರೇ. ಒಂದು ನಿಮಿಷ, ನಿಮ್ಗಿರೋ ಕಳಕಳಿ ಬಗ್ಗೆ ನನಗೆ ಗೌರವ ಇದೆ. ನಾನು ಆ್ಯಕ್ಚುಲಿ ಇವತ್ತು ಮೀಟಿಂಗಲ್ಲಿ ಮಾತಾಡಬೇಕಾಯ್ತು. ನಮಗೆ ಈಗ ಏನು ನಮಗೆ ಅದು ಕ್ಯಾಸಮಳ್ಳಿಯಲ್ಲಿ KC ರೆಡ್ಡಿ ಅವ್ರಿಗೆ ಗೌರವಕ್ಕೋಸ್ಕರ ನಾವು ಏನು ಆ ಜಾಗದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಜಾಗ ಮಂಜೂರು ಮಾಡಿಟ್ಟಿದ್ದೀವಿ. PU ಕಾಲೇಜ್ ಬೇಕು, 10th ಇಷ್ಟು ಜನ ಪಾಸ್ ಪರ್ಸೆಂಟೇಜ್ ಇದೆ ಅಂತ ನೀವು ಮಾಹಿತಿ ತಂದಿದ್ದೀರಿ, ಹೌದಲ್ವಾ? PU ಕಾಲೇಜು ಶಿಫ್ಟಿಂಗ್ ಮೇಲೆ ಅಂದರೆ ಹೊಸ ಕಾಲೇಜು ಅಂತ ಅಂದ್ಬಿಟ್ಟು ಯಾವುದೇ ತಾಲೂಕಿಗೆ ಕೊಡ್ತಾ ಇಲ್ಲ. ಕ್ವಾರ್ಟರ್ಸು ಇಲ್ಲೇ ಇರುತ್ತೆ, ಎಲ್ಲ ಪೋಸ್ಟು ಇಲ್ಲೇ ಇರುತ್ತೆ. ಒಂದು ಕಾಲ ಆ ರೀತಿಯ ಒಂದು ಚರಿತ್ರೆನ ಸೃಷ್ಟಿ ಮಾಡಿದ್ರು. ಆದರೆ KGFಗೆ ಬಹಳ ಒಳ್ಳೆ ಚರಿತ್ರೆ ಇದೆ. ಯಾವುದೇ ಇಲಾಖೆ ಬರುತ್ತೆ ಬಿಟ್ಟರೆ ವಾಪಸ್ ಯಾವ ಇಲಾಖೆನೂ ಹೋಗಲ್ಲ. ಆ ಸ್ಥಿತಿಗೆ KGF ಬೆಳೆಯುತ್ತೆ ಬರುವಂಥ ದಿನಗಳಲ್ಲಿ ಅಂತ ನಾನು ಹೇಳ್ತೀನಿ. ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷ ನಮ್ಮಲ್ಲೂ ಇರುತ್ತೆ, ಇಲಾಖೆಗಳಲ್ಲೂ ಇರುತ್ತೆ. ಒಂದು ಅಡ್ಮಿನಿಸ್ಟ್ರೇಷನ್ ಅಂದಾಗ ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವಶ್ಯಕತೆ ಇದೆ. ನಮ್ಮದು ಕೂಡ ಏನಾದರೂ ಸಮಸ್ಯೆ ಅಂತ ಬಂದಾಗ ನಾವು ಕೂಡ ತಿದ್ಕೋಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು. ಜನರಿಗೆ ಎಲ್ಲೂ ಒಂದು ಕಡೆ ಅವ್ರ ಮನಸ್ಸನ್ನ ಗಾಯ ಮಾಡೋವಂಥದ್ದು, ಘಾಸಿ ಮಾಡೋವಂಥದ್ದು, ಅವ್ರ ಭಾವನೆಗಳಿಗೆ ಸ್ಪಂದಿಸ್ಬೇಕು. ಏನೋ ಕಷ್ಟ ಇರುತ್ತೆ, ರೈತರ ಜೀವನ ಕೂಡ ಗೌರವವಾಗಿರುವಂಥ ಜೀವನ, ಬಡವರು ಕಷ್ಟದಲ್ಲಿರುವಂಥವ್ರು ಅವರು ಜೀವನ ಗೌರವವಾಗಿ ಮಾಡಲಿ ಅಂತ ಸರ್ಕಾರ ತಂದಿರುವಂಥ ವಿವಿಧ ಯೋಜನೆಗಳು ಅವ್ರಿಗೆ ಮುಟ್ಟಿ ನಮ್ಮನ್ನು ನೇರವಾಗಿ ಮಾಡೋಕ್ಕಾಗದೇ ಇರುವಂಥ ಎಷ್ಟೋ ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ಟಿದ್ರೆ ಖಂಡಿತವಾಗೂ ಅವರಿಗೂ ಕೂಡ ಏನೋ ಒಂದು ರೀತಿಯಲ್ಲಿ ಸಹಾಯ ಆದಂಗೆ ಆಗುತ್ತೆ, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ದಂಗೆ ಆಗುತ್ತೆ, ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ದಂಗೆ ಆಗುತ್ತೆ. ಇಂಥದ್ರ ಬಗ್ಗೆ ನಮ್ಗೆ ಜಾಗೃತಿ ವಹಿಸ್ಬೇಕು, ಜವಾಬ್ದಾರಿಯಿಂದ ನಡ್ಕೋಬೇಕು. DS ಬಂದಿಲ್ಲ ಅಲ್ವಾ? ಡಿಸ್ಟ್ರಿಕ್ಟ್ ಸರ್ಜನ್ ಬಂದಿಲ್ಲ, ಇಲ್ಲಿ ಬಂದಿದ್ದಾರ? ಆಮೇಲೆ ನೀವು KGF ಆಲದ ಮರ ಬಿಟ್ಟಿದ ತಕ್ಷಣ RTO ಆಫೀಸ್ ನೋಡ್ತಾ ಇದ್ದೀರಾ. ಇವಾಗ RTO ಆಫೀಸ್ಗೆ ಇಷ್ಟು ದಿನ ನಾವು ಎಲ್ಲಿ ಓಡಾಡ್ತಾ ಇದ್ವಿ, ಇವತ್ತು ನಮ್ಮ RTO ಆಫೀಸ್ ಹೇಗಿದೆ, ಅಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ನಿಮ್ಮ ಇಲಾಖೆ ಅಧಿಕಾರಿಗಳು, ಅದೆಲ್ಲ ಕೂಡ ಗಮನ ಹರಿಸಬೇಕು. ಇಲಾಖೆ ತಂದಿದ್ದೀನಿ, ಗ್ರ್ಯಾಂಟ್ಸ್ ತಂದಿದ್ದೀನಿ, ಬಿಲ್ಡಿಂಗ್ ತಂದಿದ್ದೀನಿ, ಪೋಸ್ಟ್ ತಂದಿದ್ದೀನಿ, ಅದು ನನಗೆ ತೃಪ್ತಿ ತರಲ್ಲ. ಯಾವಾಗ ನೀವು ಜನಸಾಮಾನ್ಯರಿಗೆ ಭಾಳ ಹತ್ರ ಆಗ್ತೀರಾ, ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರ್ತೀರಾ, ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಂದಾಗ ಸಮಸ್ಯೆ ಪರಿಹಾರ ಸಿಗತ್ತೆ. ಏನೇ ಸಮಸ್ಯೆ ಬಂದರೂ ಈ ಜಾಗದಲ್ಲಿ ಪರಿಹಾರ ಇದೆ ಅಂತ ನಂಬಿಕೆ ಇಲ್ಲಿರುವಂಥ ಜನಕ್ಕೆ, ಇಲ್ಲಿರುವಂಥ ಜನಸಾಮಾನ್ಯರಿಗೆ, ಸ್ಥಳೀಯರಿಗೆ ಆ ನಂಬಿಕೆ ಬರೆಸಿದಾಗ ಮಾತ್ರ ನಾವು ಯಶಸ್ಸನ್ನು ನೋಡೋಕ್ಕಾಗತ್ತೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಆಡಳಿತ ಅವಧಿಯಲ್ಲಿ ಯಾವುದೇ ವೈಫಲ್ಯಗಳಾಗಬಾರ್ದು. ಪ್ರತಿ ಕುಟುಂಬನ ಪೋಷಣೆ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಯಶಸ್ವಿ ಆಗ್ತಾ ಬಂದಿದ್ದೀವಿ. ಅದೇ ಮಾಡೋದ್ರಿಂದನೇ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಇನ್ನೂ ಎಷ್ಟೊಂದು ಸಮಸ್ಯೆಗಳಿರುತ್ತೆ, ಸ್ಥಳೀಯವಾಗಿರುವಂಥ ಸಮಸ್ಯೆಗಳು, ಗ್ರಾಮದಲ್ಲಿರುವಂಥ ಸಮಸ್ಯೆಗಳು, ಹೋಬಳಿ ಮಟ್ಟದಲ್ಲಿ ಸಮಸ್ಯೆಗಳು, ಶಿಕ್ಷಣ ಇಲಾಖೆ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಕೃಷಿ, ತೋಟಗಾರಿಕೆ, ಅರಣ್ಯ ಇಲಾಖೆ, ಎಷ್ಟು ಇಲಾಖೆಗಳಿರುತ್ತೆ ಸರ್ಕಾರದಲ್ಲಿ, ಅಷ್ಟು ಇಲಾಖೆಗಳ ಸಮಸ್ಯೆಗಳಿರುತ್ತೆ. ಅದು ನಿಮಗೆ ಈ ಸಂದರ್ಭದಲ್ಲಿ ಉಪಯೋಗ ಆಗಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಈ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕಿದ ದಿನ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ವೇದಿಕೆಯನ್ನು ಹಂಚ್ಕೊಂಡಿರುವಂಥ ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯಿಂದ ಇವತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಹಂಚ್ಕೊಂಡು ನನ್ನ ಜೊತೆ ಮತ್ತೆ ಸ್ಟಾಲ್ಸ್ ಹಾಕ್ಕೊಂಡು ಮಾಹಿತಿಯನ್ನು ಕೊಡ್ತಾ ಇರುವಂಥ ಅಧಿಕಾರಿಗಳು, ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ರೈತರು, ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿಯ ಸದಸ್ಯರು, ಗೌರವಾನ್ವಿತ ನಗರಸಭೆಯ ಸದಸ್ಯರು, ಸಂಘಟನೆಯ ಮುಖಂಡರು, ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುವಂತಹ ಸಂಘಟನೆಗಳು ಕೂಡ ಎಲ್ಲರೂ ಈ ಜನಸ್ಪಂದನ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಪತ್ರಿಕೆ ಮಾಧ್ಯಮದವರು ಕೂಡ ಇವತ್ತು ಬಂದಿದ್ದಾರೆ. ಇವತ್ತು 2 ಕಾರ್ಯಕ್ರಮಗಳು ಇವತ್ತು ಅಚ್ಚುಮೆಚ್ಚು.
PWDಯ ಸಬ್ ಡಿವಿಷನ್ನ ನಮಗೆ ತರಲಿಕ್ಕೆ ಯಶಸ್ವಿಯಾಗಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಅದೊಂದು ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿರುವಂಥದ್ದು. ಕಳೆದ 2 ವರ್ಷಗಳಿಂದ ನಾನು ಸತತವಾಗಿ ಪ್ರಯತ್ನ ಮಾಡಿದೆ, ತರಲಿಕ್ಕೆ ಅವಕಾಶ ಆಗಿರಲಿಲ್ಲ. ಅಂದರೆ ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊತಾ ಇದ್ದೆ, ನಾನಾ ಕಾರಣಗಳಿಂದ KGF ಆಫೀಸ್ನ ತರಕ್ಕೆ ಆಗೇ ಇರಲಿಲ್ಲ, ಯಶಸ್ವಿ ಆಗಿರಲಿಲ್ಲ. PWD ಬಿಲ್ಡಿಂಗ್ ಅಲ್ಲ, PWD ಸಬ್ ಡಿವಿಷನ್ನ ತರ